ನಮಸ್ತೆ ಆತ್ಮೀಯ ಬಂಧುಗಳೇ. ಈ ದಿನ JP ಸರ್ ಅವರ ಮಾರ್ಗದರ್ಶನದಲ್ಲಿ 2 ದಿನದ ವರ್ಕ್ಶಾಪ್ ನಡೀತಿದೆ. ಇದರಲ್ಲಿ ವಿವಿಧ ರೀತಿಯ ಟಾಸ್ಕನ್ನು ಅವರು ನಮ್ಮ ಎಲ್ಲ ಸಹಪಾಠಿಗಳ ಮಧ್ಯೆ ಕೊಟ್ಟಿದ್ದಾರೆ. ಅದರಲ್ಲಿ ಇವತ್ತು ಒಂದು ಪದದ ಬಗ್ಗೆ ವಾಕ್ಯಗಳನ್ನು ರಚಿಸಿ ಅಂತ ಹೇಳಿದ್ದಾರೆ. 3 ವಾಕ್ಯ ಒಂದು ಪದದ ಬಗ್ಗೆ ರಚಿಸಬೇಕು, ಅದರ ಮಹತ್ವವನ್ನು ರಚಿಸಿ ಅಂತ ಹೇಳಿದ್ದಾರೆ. ಅದರಲ್ಲಿ ನಾನು ರಚಿಸಿರುವಂಥ ವಾಕ್ಯಗಳು, ವಾಕ್ಯ ಮುತ್ತಿನ ಸರವಾದರೆ ಅದರಲ್ಲಿ ಪದಗಳು ಮುತ್ತಿನ ಮಣಿಗಳಿದ್ದಂಗೆ. ಅದೇ ರೀತಿ 2ನೇ ಪದ, ಅನೇಕ ಪದಗಳ ಸಂಗ್ರಹ ನೀನಾಗುವೆ ಮಾತಿನ ಮಾಣಿಕ್ಯ. ಅದೇ ರೀತಿ 3ನೇದು, ಒಳ್ಳೆಯ ಪದಗಳ ಉಚ್ಚಾರ ನೀನಾಗುವೆ ಜೀವನದಲ್ಲಿ ಉದ್ಧಾರ. ಪದಗಳು ಸಕಾರಾತ್ಮಕವಾಗಿರಬೇಕು. ಪದಗಳು ಮತ್ತು ನಮ್ಮನ್ನು ರೂಪಿಸುತ್ತವೆ. ಬುಕ್ಸನ್ನು ಓದುವುದರಿಂದ ಪದ ಸಂಪತ್ತು ಹೆಚ್ಚಿಗೆ ಆಗುತ್ತೆ. ಅಕ್ಷರಗಳಿಂದ ಪದಗಳು ಹುಟ್ಟುತ್ತವೆ. ಒಂದು ಭಾಷೆ ಹುಟ್ಟಿ ಬೆಳೆಯಲು ಪದಗಳು ಅವಶ್ಯಕ. ಯಾವುದೇ ಭಾಷೆಯನ್ನು ಮಾತನಾಡಲು, ಓದಲು, ಬರೆಯಲು ಪದಗಳು ತುಂಬ ಅವಶ್ಯಕ. ಎಲ್ರಿಗೂ ನಮಸ್ಕಾರ. ಪದಗಳಿಂದ ಇನ್ನೊಬ್ಬರ ಮನಸ್ಸನ್ನು ನೋಯಿಸಬಾರ್ದು. ಮತ್ತು ಉತ್ತಮ ಪದಗಳಿಂದ ಸಂಬಂಧ ಉತ್ತಮಗೊಳ್ಳುತ್ತದೆ. ಮತ್ತು ಪದಗಳು ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ತದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು JP ಸರ್ ಕ್ಲಾಸ್ನಲ್ಲಿ ಒಂದು ಪದಗಳ ಬಗ್ಗೆ ನಮಗೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಪದಗಳ ಅಂತಂದರೆ ಪದಗಳದ 3 ಟಾಸ್ಕ್ ಒಳಗೆ ಮಾತು ಒಂದು ಮನುಷ್ಯನನ್ನು ಬದಲಾಯಿಸುತ್ತದೆ ಅನ್ನೋಕ್ಕೆ ಪದಗಳು ಬಳಕೆಯಿಂದ ಜ್ಞಾನ ಅಭಿವೃದ್ಧಿಯಾಗುತ್ತದೆ. ಪದಗಳು ಜೀವನವನ್ನು ರೂಪಿಸುತ್ತವೆ. ಪದಗಳು ಮನುಷ್ಯನ ವ್ಯಕ್ತಿತ್ವವನ್ನು ರೂಪಿಸುತ್ತವೆ. ಇವತ್ತಿನ ಒಂದು ವರ್ಕ್ಶಾಪಲ್ಲಿ ನಮ್ಮೆಲ್ಲ ಸ್ನೇಹಿತರು ಪದಗಳ ಬಗ್ಗೆ ಮಾತಾಡಿದರು. ಹಾಗಾಗಿ ಪದಗಳನ್ನು ನಾವು ಸರಿಯಾಗಿ ಕಲಿಬೇಕಂದ್ರೆ ಹೆಚ್ಚು ಪುಸ್ತಕಗಳನ್ನು ಓದಬೇಕು, ಜೊತೆಗೆ ಪತ್ರಿಕೆಗಳನ್ನು ಓದಬೇಕಂತ ಹೇಳ್ತಾ ನನ್ನ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.